ಹಾಯ್ ಫ್ರೆಂಡ್ಸ್, ಫಿಫ್ತ್ ವೀಕಲ್ಲಿ ಸಡನ್ನಾಗಿ ನಿಮ್ಮ ಬಾಡಿಯಲ್ಲಿ ಚೇಂಜಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನೆಲ್ಲ ಚೇಂಜಸ್ ಆಗುತ್ತೆ ಫ್ರೆಂಡ್ಸ್? ವಾಮಿಟಿಂಗ್ ಸೆನ್ಸೇಷನ್ ಸ್ಟಾರ್ಟ್ ಆಗುತ್ತೆ. ಕೆಲವ್ರಿಗೆ ಸ್ಮೆಲ್ಸ್ ಅಂದರೆ ಆಗೋದಿಲ್ಲ. ಅಂದರೆ ಕಿಚನಿಗೆ ಹೋದ ತಕ್ಷಣ ಅಲ್ಲಿ ಹಾಕುವಂಥ ಒಗ್ಗರಣೆ ಸ್ಮೆಲ್ ಆಗಲಿ, ಪ್ರತಿಯೊಂದು ಏನಾದರೂ ಸ್ಮೆಲ್ಸ್ ಇದ್ದರೆ ಅದು ಆಗೋದಿಲ್ಲ. ವಾಮಿಟಿಂಗ್ ಅಂದರೆ ಕೆಲವ್ರಿಗೆ ವಾಮಿಟ್ ಆಗುತ್ತೆ, ಕೆಲವ್ರಿಗೆ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ, ವಾಮಿಟ್ ಆಗೋದಿಲ್ಲ. ಸೊ ಕೆಲವ್ರಿಗೆ ತುಂಬಾ ಟಯರ್ಡ್ನೆಸ್ ಅಂತ ಇರುತ್ತೆ ಫ್ರೆಂಡ್ಸ್. ಇದೆಲ್ಲ ವೀಕ್ 5 ನಿಮಗೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಅವಾಗ ಕೆಲವ್ರಿಗೆ ಸಿಮ್ಟಮ್ಸ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇರುತ್ತೆ. ಓಕೆನಾ ಫ್ರೆಂಡ್ಸ್? ಇದಿದ್ದಾಗ ಏನು ಮಾಡಬೇಕಂದ್ರೆ, ಮಾರ್ನಿಂಗ್ ನೀವು ಲಿಕ್ವಿಡ್ಸ್ನ ತಗೊಳ್ಳೋದಕ್ಕೆ, ಲಿಕ್ವಿಡ್ಸ್ ತಗೊಳೋದ್ ಬದಲು ಸ್ವಲ್ಪ ಹಾರ್ಡ್ ಆಗಿರೋ ಅಂದರೆ ಏನಂದ್ರೆ ರಸ್ಕ್ಸ್ ಬರುತ್ತಲ್ವಾ, ರಸ್ಕು ಅಥವಾ ಬಿಸ್ಕೆಟ್ಸು, ಇದನ್ನು ತುಂಬ ಜಾಸ್ತಿ ತಗೋಬೇಡಿ, ಲಿಮಿಟೆಡ್ ಆಗಿ ತಗೊಳ್ಳಿ. ಓಕೆನಾ? ಈ ಥರ ತೊಗೊಂಡಾಗ ನಿಮಗೆ ವಾಮಿಟ್ ಅನ್ನೋದು ಅವಾಯ್ಡ್ ಆಗುತ್ತೆ. ಬೆಳಗ್ಗೆನೇ ನೀವು ಲಿಕ್ವಿಡ್ ಏನಾದ್ರು ಜಾಸ್ತಿ ತೊಗೊಂಡ್ರಿ ಅಂದರೆ ವಾಮಿಟಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಲಿಕ್ವಿಡ್ನ ಅವಾಯ್ಡ್ ಮಾಡಿ, ಸ್ವಲ್ಪ ಹಾರ್ಡ್ ಆಗಿರೋಂಥ ಸ್ನ್ಯಾಕ್ಸ್ ಅದು ಲೈಟಾಗಿ ನೀವು ತೊಗೊಳ್ಳಿ. ಓಕೆನಾ ಫ್ರೆಂಡ್ಸ್? ಇದೆಲ್ಲ ನಿಮಗೆ ಫಿಫ್ತ್ ವೀಕಲ್ಲಿ ಕಾಣಿಸುವಂತಹ ಸಿಮ್ಟಮ್ಸ್, ಹಾಗೆ ನಿಮ್ಮ ಬಾಡಿಯಲ್ಲಿ ಆಗುವಂತಹ ಚೇಂಜಸ್, ಹಾರ್ಮೋನಲ್ಸ್ ಚೇಂಜಸ್ ಆಗ್ತಾ ಇದ್ದಂಗೆ ನಿಮ್ಮಲ್ಲಿ ಈ ಥರ ಸೆನ್ಸಿಟಿವ್ ಆಗಿರುವಂತಹ ಸಿಮ್ಟಮ್ಸ್ ಎಲ್ಲ ಕಾಣೋದಕ್ಕೆ ನೀವು ನೋಡಬಹುದು. ಓಕೆನಾ ಫ್ರೆಂಡ್ಸ್? ಇದೇ ಥರ ನಿಮಗೆ ಪ್ರೆಗ್ನೆನ್ಸಿ ಟಿಪ್ಸ್ ಬೇಕಿತ್ತು ಅಂದರೆ ವರ್ಷ ಬೇಬಿ ಬ್ಲೂಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ನಾನು ನಿಮಗೆ ಡೇ 3ಯಲ್ಲಿ ಮತ್ತೆ ಇನ್ನೊಂದು ಟಿಪ್ ಬಗ್ಗೆ ಹೇಳ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.